ಇನ್ನೂ ಅನೇಕ ಸುದ್ದಿಗಳನ್ನು ನೋಡೋದು ಬಾಕಿ ಇದೆ. ಅದನ್ನು ಕ್ವಿಕ್ ಆಗಿ ನೋಡೋಣ ಉತ್ತರ ಎಕ್ಸ್‌ಪ್ರೆಸ್‌ನಲ್ಲಿ. ಸಾಲು ಸಾಲು ರಜೆ ಮತ್ತು ಹೊಸ ವರ್ಷದ ಆಚರಣೆ ಹಿನ್ನೆಲೆ ಮಂತ್ರಾಲಯ ಮಠಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು. ಶ್ರೀಮಠದ ಎಲ್ಲಾ ರೂಮ್ಗಳು ಭರ್ತಿ. ವರ್ಷಾಂತ್ಯದಲ್ಲಿ ಐತಿಹಾಸಿಕ ಹಂಪಿಗೆ ಪ್ರವಾಸಿಗರ ದಂಡು. ಮಹಾರಾಷ್ಟ್ರ, ಕೇರಳ ಸೇರಿ ಹಲವು ರಾಜ್ಯಗಳಿಂದ ಆಗಮನ. ಗೈಡ್ಗಳ ಕೊರತೆಯಿಂದ ಮಾಹಿತಿ ತಿಳಿದುಕೊಳ್ಳಲು ಜನ ಪರದಾಟ. ಶಾಮನೂರು ಶಿವಶಂಕರಪ್ಪ ಆರೋಗ್ಯ ಸ್ಥಿರ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಕಾಂಗ್ರೆಸ್ ನಾಯಕ. ಅನಾರೋಗ್ಯ ಹಿನ್ನೆಲೆ ಕೆಲ ದಿನ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿರುವ ಶಾಮನೂರು. ಯಾದಗಿರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಜನರ ನಿದ್ದೆಗೆಡಿಸಿದ್ದ ಕುಖ್ಯಾತ ಬೈಕ್ ಕಳ್ಳರ ಬಂಧನ. 7.5 ಲಕ್ಷ ಮೌಲ್ಯದ 22 ಬೈಕ್ಗಳು ವಶಕ್ಕೆ. ಇನ್ನು ಧಾರವಾಡದಲ್ಲಿ ಮುತ್ತೂಟ್ ಫೈನಾನ್ಸ್ ಕಂಪನಿಗೇನೆ ವಂಚನೆ ಮಾಡಿರುವಂತಹ ಸುದ್ದಿ ಇದು. ಮ್ಯಾನೇಜರ್ ಸೇರಿದ ಹಾಗೆ 4 ಆರೋಪಿಗಳು ಮೋಸ ಮಾಡಿದ್ದಾರೆ. ಧಾರವಾಡದ ಮುತ್ತೂಟ್ ಫೈನಾನ್ಸ್ ಕಂಪನಿಗೆ ಮ್ಯಾನೇಜರ್ ಸೇರಿ 4 ಆರೋಪಿಗಳಿಂದ ಮೋಸ ಆಗಿದೆ. ಅದು 1.5 ಕೋಟಿಗೂ ಹೆಚ್ಚು ದೋಖ. ಮ್ಯಾನೇಜರ್ ಮಹಮ್ಮದ್ ಚಾಂದ್ ಖಾನ್ ನಿಂದ ವಂಚನೆ ಆಗಿದೆ. 1 ಲಕ್ಷ ಡೆಪಾಸಿಟ್ ಮಾಡಿದ್ರೆ 20% ಬಡ್ಡಿ ಕೊಡ್ತೀವಿ ಅಂತ ಆಮಿಷ ಒಡ್ಡಿದ್ರಂತೆ. ಹಾಗಾಗಿ ಗ್ರಾಹಕರಿಂದ 65 ಲಕ್ಷ ಡೆಪಾಸಿಟ್ ಮಾಡಿಸಿದ ಮ್ಯಾನೇಜರ್. ಗ್ರಾಹಕರಿಗೆ ಡೆಪಾಸಿಟ್ ನಕಲಿ ದಾಖಲೆಯನ್ನ ಕೂಡ ಈ ಮ್ಯಾನೇಜರ್ ಕೊಟ್ಟಿದ್ದಾನೆ. ಗ್ರಾಹಕರಿಂದ ನಕಲಿ ಚಿನ್ನ ಪಡೆದು ಮ್ಯಾನೇಜರ್ ಅವರಿಗೆ ಸಾಲ ಕೊಟ್ಟಿರೋದು. 1678 ಗ್ರಾಂ ನಕಲಿ ಚಿನ್ನಕ್ಕೆ 82 ಲಕ್ಷ ಸಾಲ ಕೊಟ್ಟಿದ್ದಾನಂತೆ ಮ್ಯಾನೇಜರ್. ನಕಲಿ ಚಿನ್ನ ನೀಡಿದ್ದಾರೆ ಗ್ರಾಹಕರು. ಮ್ಯಾನೇಜರ್ನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಮನ್ಸೂರ್, ನೇಹಾ, ಶಾಹೀನ್ ಇವರನ್ನ ಪೊಲೀಸರು ಬಂಧಿಸಿದ್ದಾರೆ. ಮ್ಯಾನೇಜರ್ ಸೇರಿದ ಹಾಗೆ 4ರನ್ನ ಧಾರವಾಡ ಪೊಲೀಸರು ಈಗ ಜೈಲಿಗಟ್ಟಿದ್ದಾರೆ. ಕೊನೆಗೂ ಕೂಡ ಮುತ್ತೂಟ್ ಫೈನಾನ್ಸ್ನಲ್ಲಿ ಆದಂತಹ ವಂಚನೆಯನ್ನ ಬಯಲು ಮಾಡಲಾಗತ್ತೆ. ಅಷ್ಟೇ ಅಲ್ಲ, ಈ ವಂಚಕರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ. ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಧಾರವಾಡ ಶಹರ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 18/12/2024 ಮುತ್ತೂಟ್ ಪಿನ್ಕಾರ್ಪ್ ಲಿಮಿಟೆಡ್ ಹಣಕಾಸು ಕಂಪನಿಯಲ್ಲಿ ಜೋನಲ್ ಹೆಡ್ 2 ಆಗಿ ಕೆಲಸ ಮಾಡ್ತಕ್ಕಂಥ ಪ್ರಸನ್ನ ಕುಮಾರ್ ಅನ್ನೋರು ಒಂದು ದೂರನ್ನು ಕೊಡ್ತಾರೋ. ದೂರಿನಲ್ಲಿ ಮುತ್ತೂಟ್ ಪಿನ್ಕಾರ್ಪ್ ಹಣಕಾಸು ಸಂಸ್ಥೆಗೆ ಆರ್ಥಿಕ ನಷ್ಟ ಉಂಟು ಮಾಡುವ ಉದ್ದೇಶದಿಂದ ಗೋಲ್ಡ್ ಹರಾಜು ಅನ್ನುವ ಒಂದು ಸುಳ್ಳು ಯೋಜನೆಯನ್ನು ಸೃಷ್ಟಿ ಮಾಡಿ ತಮಗೆ ಪರಿಚಯದ ಕೆಲ ವ್ಯಕ್ತಿಗಳಿಂದ 1 ಲಕ್ಷ ಡಿಪಾಸಿಟ್ ಮಾಡಿದರೆ ತಿಂಗಳಿಗೆ 20 ಲಾಭಾಂಶ ಬರುತ್ತದೆ ಅಂತ ಹೇಳಿ ಸ್ಕೀಮ್ ಹಾಕಿ ಹಣ ಕಟ್ಟಿಸಿಕೊಂಡ ಬಗ್ಗೆ ನಕಲಿ ರಸೀದಿ ಸೃಷ್ಟಿಸಿ ಕಂಪನಿಯ ಶೀಲನ್ನು ಹಾಕಿ ಅಂಬೇಡ್ಕರ್ಗೆ ಅಮಿತ್ ಶಾ ಅಪಮಾನ ಮಾಡಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ಖಂಡಿಸಿ ವಿಜಯಪುರ ಬಂದ್. ಕಾಂಗ್ರೆಸ್ ದಲಿತ ಸಂಘಟನೆಗಳಿಂದ ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ ಹಿನ್ನೆಲೆ ಸಂಪೂರ್ಣ ಸ್ತಬ್ಧವಾಗಿದೆ ಗುಮ್ಮಟನಗರಿ. ಜನರಿಂದ ಯಾವಾಗಲೂ ಕೂಡ ಗಿಜಿಗುಡ್ತಾ ಇದ್ದಂತಹ ಗಾಂಧಿ ಚೌಕ್ ಬಂದ್ ಹಿನ್ನೆಲೆಯಲ್ಲಿ ಫುಲ್ ಖಾಲಿ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಸಂವಿಧಾನ ಪೀಠಿಕೆ ಪ್ರತಿ ಹಿಡಿದು ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಭಟನಾ ರ್ಯಾಲಿ ಸಾಗ್ತಾ ಇರುವಂತಹ ದೃಶ್ಯ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದುಕೊಂಡು ರ್ಯಾಲಿಯಲ್ಲಿ ಸಾಗ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಅಹಿತಕರ ಘಟನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಖಾಕಿಯೂ ಕೂಡ ಭದ್ರತೆಯನ್ನ ಬಿಗಿಗೊಳಿಸಿದೆ. ವಿಜಯಪುರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಂಬೇಡ್ಕರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಪಮಾನ ಮಾಡಿದ್ರು ಎನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ಖಂಡಿಸಿ ವಿಜಯಪುರದಲ್ಲಿ ಹಲವು ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದು. ಬಂದ್ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಪ್ರತಿಕೃತಿಯನ್ನ ದಹಿಸಿ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧದ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇವತ್ತು ವಿಜಯಪುರ ಬಂದ್ ಆಗಿರುವಂಥದ್ದು.
ವಿಜಯಪುರ ಸಂಪೂರ್ಣವಾಗಿ ವಿಜಯಪುರ ನಗರ ಸ್ತಬ್ಧವಾಗಿದೆ. ಒಂದು ಕಡೆಗೆ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿದರೆ, ಇನ್ನೊಂದು ಕಡೆಗೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಸಹ ಬಂದ್ ಆಗಿದ್ದಾವೆ. ತಾವು ಕೂಡ ಇಲ್ಲಿ ನೋಡ್ಬೋದು. ಇನ್ನೊಂದು ಕಡೆಗೆ ಪುಟಾಣಿ ಮಕ್ಕಳು ಈ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ರೀತಿಯಾಗಿ ಅಲ್ಲಲ್ಲಿ ಪ್ರತಿಭಟನೆಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸಂವಿಧಾನದ ಪೀಠಿಕೆಯ ಪ್ರತಿಯನ್ನು ಸಹ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಪ್ರತಿಭಟನೆಗಳು ಹೋಗ್ತಾ ಇರುವಂಥದ್ದು. ಒಂದು ಕಡೆಗೆ ಈ ರೀತಿಯಾದಂಥ ದೃಶ್ಯಾವಳಿಗಳು ಕಾಣ್ತಾ ಇದ್ದರೆ, ಮತ್ತೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ಆ ಕಡೆಯಿಂದ ಮತ್ತೊಂದು ದೊಡ್ಡ ರ್ಯಾಲಿ ಬರಲಿಕ್ಕೆ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ವಿಜಯಪುರ ನಗರದಾದ್ಯಂತ ಪ್ರತಿಭಟನೆಯ ದೃಶ್ಯಗಳು ಕಾಣ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ಬಂದ್ನ ದೃಶ್ಯಾವಳಿಗಳು ಕೂಡ ಇಲ್ಲಿ ಕಾಮನ್ ಆಗಿರುವಂಥ ಇಲ್ಲಿ ನೋಡ್ಬೋದು. ಪ್ರತಿನಿತ್ಯ ಸಹ ಇಷ್ಟೊತ್ತಿಗಾಗಲೇ ಈ ಮಾರ್ಕೆಟ್ನ ಏರಿಯಾ ಇದು, LBS ಮಾರ್ಕೆಟ್ನ ಏರಿಯಾ ಇದು. ಆಮೇಲೆ ಸಿದ್ದೇಶ್ವರ ರಸ್ತೆ, ಸಿದ್ದೇಶ್ವರ ದೇವಸ್ಥಾನದ ರಸ್ತೆ, ಇಲ್ಲಿ ಏನಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನಂತಂದರೆ ವ್ಯಾಪಾರಸ್ಥರು ಇರ್ತಾಯಿದ್ರು, ವ್ಯಾಪಾರಕ್ಕೆ ಮಾಡಲಿಕ್ಕೆ ಬಂದಂಥ ಗ್ರಾಹಕರು ಇರ್ತಾಯಿದ್ರು. ಆದರೆ ಇವತ್ತು ನೋಡ್ತಾ ಇದ್ದರೆ ಈ ಕಿರಾಣ ಬಜಾರನ್ನು ತೋರಿಸ್ತಾ ಇದ್ದೀನಿ ನೋಡಿ, ಎಡಬಾಗ ಕಿರಾಣ ಬಜಾರ್ ಇದು. ಇಲ್ಲಿ ಅಂತೂ ಕಾಲಿಡೋದಕ್ಕೂ ಕೂಡ ಜಾಗ ಇರ್ತಿಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಇರ್ತಾಯಿತ್ತು ಪ್ರತಿನಿತ್ಯ ಸಹ. ಇವತ್ತು ನೋಡ್ತಾ ಇದ್ದರೆ ಬಂದ್ನ ಹಿನ್ನೆಲೆಯಲ್ಲಿ ಇಡೀ ಕಿರಾಣ ಬಜಾರ್ ಏನಿದೆ ಬಂದಾಗಿರುವಂಥದ್ದು, ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು. ಮತ್ತೊಂದು ಕಡೆಗೆ ವಾಹನ ಸಂಚಾರ ಕೂಡ ಸಂಪೂರ್ಣ ಬಂದ್ ಎನ್ನುವ ಸ್ಥಿತಿಗೆ ಬಂದಿರುವಂಥದ್ದು. ಮತ್ತೊಂದು ಕಡೆಗೆ ಆಟೋ ಚಾಲಕರು ಸಹ ಏನಂದರೆ ಬಂದ್ಗೆ ಬೆಂಬಲ ಕೊಟ್ಟಿರೋದ್ರಿಂದಾಗಿ ಆಟೋಗಳ ಸಂಚಾರ ಸಹ ಈಗ ವಿರಳವಾಗಿರುವಂಥದ್ದು. ಮತ್ತೊಂದು ಕಡೆಗೆ ನಗರ ವ್ಯಾಪ್ತಿಯ ಸಾರಿಗೆ ಬಸ್ಗಳಿದ್ದಾವೆ, ಅವು ಸಹ ಬಂದಾಗಿರುವಂಥದ್ದು. ಇನ್ನೊಂದು ಕಡೆಗೆ ಪ್ರತಿಭಟನೆಗಳು ಈ ರೀತಿಯಾಗಿ ಸಾಗ್ತಾ ಇದ್ದಾವೆ. ಅಂದರೆ ಜಿಲ್ಲೆಯ ಮೂಲೆಯಿಂದ ಬರ್ತಕ್ಕಂಥ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಏನಿದ್ದಾರೆ ಅಲ್ಲಿಂದ ತಮ್ಮ ಪ್ರತಿಭಟನೆಯನ್ನು ಶುರು ಮಾಡಿ ಅಂಬೇಡ್ಕರ್ ಸರ್ಕಲ್ ವೃತ್ತಕ್ಕೆ ಆ ಕಡೆಗೆ ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ದೊಡ್ಡ ಮಟ್ಟಿಗಿನ ಏನಂದರೆ ಪ್ರತಿಭಟನಾ ರ್ಯಾಲಿ ಸಹ ಈಗ ಹೊರಟಿರುವಂಥದ್ದು. ಈ ಮೂಲಕ ಏನಂತಂದರೆ ವಿಜಯಪುರದಲ್ಲಿ ಬಂಧನ ಬಿಸಿ ಜೋರಾಗಿಯೇ ಇದೆ. ಮತ್ತೊಂದು ಕಡೆಗೆ 50ಕ್ಕೂ ಅಧಿಕ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಇನ್ನೊಂದು ಕಡೆ ಕಾಂಗ್ರೆಸ್ ಸಹ ಈ ಒಂದು ಬಂದ್ಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿರುವುದರಿಂದಾಗಿ ವಿಜಯಪುರದಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾದಂಥ ವಾತಾವರಣಕ್ಕೆ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಗೆ ಎಮರ್ಜೆನ್ಸಿ ಸರ್ವಿಸ್ ಅನ್ನುವಂಥದ್ದು, ಮೆಡಿಕಲ್ ಸ್ಟೋರ್ಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಇವುಗಳನ್ನ ತೆರೆದಿದ್ದನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಿರುವಂಥದ್ದು. ಇನ್ನೊಂದು ಕಡೆಗೆ ಬಸ್ ನಿಲ್ದಾಣವೂ ಸಹ ಇವತ್ತು ಬಿಕೋ ಅಂತಕ್ಕಂಥ ಪರಿಸ್ಥಿತಿ ಇರುವಂಥದ್ದು. ವಿಜಯನಗರ ಗಣಪ ಜೊತೆಗೆ ಷಡಾಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅಂಬೇಡ್ಕರ್ಗೆ ಅಮಿತ್ ಶಾ ಅಪಮಾನ ಮಾಡಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ಖಂಡಿಸಿ ವಿಜಯಪುರ ಬಂದ್. ಕಾಂಗ್ರೆಸ್ ದಲಿತ ಸಂಘಟನೆಗಳಿಂದ ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ ಹಿನ್ನೆಲೆ ಸಂಪೂರ್ಣ ಸ್ತಬ್ಧವಾಗಿದೆ ಗುಮ್ಮಟ ನಗರಿ. ಜನರಿಂದ ಯಾವಾಗಲೂ ಕೂಡ ಗಿಜಿಗುಡ್ತಾ ಇದ್ದಂತಹ ಗಾಂಧಿ ಚೌಕ್ ಬಂದ್ ಹಿನ್ನೆಲೆಯಲ್ಲಿ ಫುಲ್ ಖಾಲಿ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಸಂವಿಧಾನ ಪೀಠಿಕೆ ಪ್ರತಿ ಹಿಡಿದು ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಭಟನಾ ರ್ಯಾಲಿ ಸಾಗ್ತಾ ಇರುವಂತಹ ದೃಶ್ಯ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದುಕೊಂಡು ರ್ಯಾಲಿಯಲ್ಲಿ ಸಾಗ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಅಹಿತಕರ ಘಟನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಖಾಕಿಯೂ ಕೂಡ ಭದ್ರತೆಯನ್ನ ಬಿಗಿಗೊಳಿಸಿದೆ. ವಿಜಯಪುರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಂಬೇಡ್ಕರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಪಮಾನ ಮಾಡಿದ್ರು ಎನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ಖಂಡಿಸಿ ವಿಜಯಪುರದಲ್ಲಿ ಹಲವು ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದು. ಬಂದ್ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಪ್ರತಿಕೃತಿಯನ್ನ ದಹಿಸಿ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧದ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇವತ್ತು ವಿಜಯಪುರ ಬಂದ್ ಆಗಿರುವಂಥದ್ದು. ವಿಜಯಪುರ ಸಂಪೂರ್ಣವಾಗಿ ವಿಜಯಪುರ ನಗರ ಸ್ತಬ್ಧವಾಗಿದೆ. ಒಂದು ಕಡೆಗೆ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿದರೆ, ಇನ್ನೊಂದು ಕಡೆಗೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಸಹ ಬಂದಾಗಿದ್ದಾವೆ. ತಾವು ಕೂಡ ಇಲ್ಲಿ ನೋಡ್ಬೋದು. ಇನ್ನೊಂದು ಕಡೆಗೆ ಪುಟಾಣಿ ಮಕ್ಕಳು ಈ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ರೀತಿಯಾಗಿ ಅಲ್ಲಲ್ಲಿ ಪ್ರತಿಭಟನೆಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸಂವಿಧಾನದ ಪೀಠಿಕೆಯ ಪ್ರತಿಯನ್ನು ಸಹ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಪ್ರತಿಭಟನೆಗಳು ಹೋಗ್ತಾ ಇರುವಂಥದ್ದು. ಒಂದು ಕಡೆಗೆ ಈ ರೀತಿಯಾದಂಥ ದೃಶ್ಯಾವಳಿಗಳು ಕಾಣ್ತಾ ಇದ್ದರೆ, ಮತ್ತೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ಆ ಕಡೆಯಿಂದ ಮತ್ತೊಂದು ದೊಡ್ಡ ರ್ಯಾಲಿ ಬರಲಿಕ್ಕೆ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ವಿಜಯಪುರ ನಗರದಾದ್ಯಂತ ಪ್ರತಿಭಟನೆಯ ದೃಶ್ಯಗಳು ಕಾಣ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ಬಂದ್ನ ದೃಶ್ಯಾವಳಿಗಳು ಕೂಡ ಇಲ್ಲಿ ಕಾಮನ್ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು. ಪ್ರತಿನಿತ್ಯ ಸಹ ಇಷ್ಟೊತ್ತಿಗಾಗಲೇ ಈ ಮಾರ್ಕೆಟ್ನ ಏರಿಯಾ ಇದು, LBS ಮಾರ್ಕೆಟ್ನ ಏರಿಯಾ ಇದು. ಆಮೇಲೆ ಸಿದ್ದೇಶ್ವರ ರಸ್ತೆ, ಸಿದ್ದೇಶ್ವರ ದೇವಸ್ಥಾನದ ರಸ್ತೆ, ಇಲ್ಲಿ ಏನಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನಂತಂದರೆ ವ್ಯಾಪಾರಸ್ಥರು ಇರ್ತಾಯಿದ್ರು, ವ್ಯಾಪಾರಕ್ಕೆ ಮಾಡಲಿಕ್ಕೆ ಬಂದಂಥ ಗ್ರಾಹಕರು ಇರ್ತಾಯಿದ್ರು. ಆದರೆ ಇವತ್ತು ನೋಡ್ತಾ ಇದ್ದರೆ ಈ ಕಿರಾಣ ಬಜಾರನ್ನು ತೋರಿಸ್ತಾ ಇದ್ದೀನಿ ನೋಡಿ,
ಎಡಭಾಗ ಕಿರಾಣ ಬಜಾರ್ ಇದು. ಇಲ್ಲಿ ಅಂತೂ ಕಾಲಿಡೋದಕ್ಕೂ ಕೂಡ ಜಾಗ ಇರಲಿಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಇರ್ತಾಯಿತ್ತು ಪ್ರತಿನಿತ್ಯ ಸಹ. ಇವತ್ತು ನೋಡ್ತಾ ಇದ್ದರೆ ಬಂಧನ ಹಿನ್ನೆಲೆಯಲ್ಲಿ ಇಡೀ ಕಿರಾಣ ಬಜಾರ್ ಏನಿದೆ ಬಂದಾಗಿರುವಂಥದ್ದು, ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು. ಮತ್ತೊಂದು ಕಡೆಗೆ ವಾಹನ ಸಂಚಾರ ಕೂಡ ಸಂಪೂರ್ಣ ಬಂದ್ ಎನ್ನುವ ಸ್ಥಿತಿಗೆ ಬಂದಿರುವಂಥದ್ದು. ಮತ್ತೊಂದು ಕಡೆಗೆ ಆಟೋ ಚಾಲಕರು ಸಹ ಏನಂದರೆ ಬಂದ್ಗೆ ಬೆಂಬಲ ಕೊಟ್ಟಿರೋದ್ರಿಂದಾಗಿ ಆಟೋಗಳ ಸಂಚಾರ ಸಹ ಈಗ ವಿರಳವಾಗಿರುವಂಥದ್ದು. ಮತ್ತೊಂದು ಕಡೆಗೆ ನಗರ ವ್ಯಾಪ್ತಿಯ ಸಾರಿಗೆ ಬಸ್ಗಳಿದ್ದಾವೆ, ಅವು ಸಹ ಬಂದಾಗಿರುವಂಥದ್ದು. ಇನ್ನೊಂದು ಕಡೆಗೆ ಪ್ರತಿಭಟನೆಗಳು ಈ ರೀತಿಯಾಗಿ ಸಾಗ್ತಾ ಇದ್ದಾವೆ. ಅಂದರೆ ಜಿಲ್ಲೆಯ ಮೂಲೆಯಿಂದ ಬರ್ತಕ್ಕಂಥ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಏನಿದ್ದಾರೆ ಅಲ್ಲಿಂದ ತಮ್ಮ ಪ್ರತಿಭಟನೆಯನ್ನು ಶುರು ಮಾಡಿ ಅಂಬೇಡ್ಕರ್ ಸರ್ಕಲ್ ವೃತ್ತಕ್ಕೆ ಆ ಕಡೆಗೆ ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ದೊಡ್ಡ ಮಟ್ಟಿಗಿನ ಏನಂದರೆ ಪ್ರತಿಭಟನಾ ರ್ಯಾಲಿ ಸಹ ಈಗ ಹೊರಟಿರುವಂಥದ್ದು. ಈ ಮೂಲಕ ಏನಂತಂದರೆ ವಿಜಯಪುರದಲ್ಲಿ ಬಂಧನ ಬಿಸಿ ಜೋರಾಗಿಯೇ ಇದೆ. ಮತ್ತೊಂದು ಕಡೆಗೆ 50ಕ್ಕೂ ಅಧಿಕ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಇನ್ನೊಂದು ಕಡೆ ಕಾಂಗ್ರೆಸ್ ಸಹ ಈ ಒಂದು ಬಂದ್ಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿರುವುದರಿಂದಾಗಿ ವಿಜಯಪುರದಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾದಂಥ ವಾತಾವರಣಕ್ಕೆ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಗೆ ಎಮರ್ಜೆನ್ಸಿ ಸರ್ವಿಸ್ ಅನ್ನುವಂಥದ್ದು, ಮೆಡಿಕಲ್ ಸ್ಟೋರ್ಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಇವುಗಳನ್ನ ತೆರೆದಿದ್ದನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಿರುವಂಥದ್ದು. ಇನ್ನೊಂದು ಕಡೆಗೆ ಬಸ್ ನಿಲ್ದಾಣವೂ ಸಹ ಇವತ್ತು ಬಿಕೋ ಅಂತಕ್ಕಂಥ ಪರಿಸ್ಥಿತಿ ಇರುವಂಥದ್ದು. ವಿಜಯನಗರ ಗಣಪ ಜೊತೆಗೆ ಷಡಾಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.